ಕಂಸನ ಅರಮನೆಯ ಬಿಸಿಲು ಮಚ್ಚು. ಅಲ್ಲಿ ಮಂತ್ರಿ ವೈದ್ಯ ಗುಸುಗುಸು ಮಾತನಾಡುತ್ತಿದ್ದಾರೆ. ಒಬ್ಬ ಸೇವಕ ಓಡಿ ಬಂದು ಒಡೆಯರು ಬರ್ತಾ ಇದ್ದಾರೆ ಎನ್ನುತ್ತಾನೆ. ಮಂತ್ರಿ ಮತ್ತು ಇತರರು ತಕ್ಷಣ ಎದ್ದು ಕಂಸನನ್ನು ನಿರೀಕ್ಷಿಸುತ್ತಾ ನಿಲ್ಲುತ್ತಾರೆ. ಎರಡು ಪಕ್ಕ ದೀವಿಟಿಗೆಯವರು ಕಂಸರಂಗಕ್ಕೆ ಧಾವಿಸುತ್ತಾನೆ. ಮೆಟ್ಟಲು ಹತ್ತಿ ಬಂದಿರೋದ್ರಿಂದ ಏಜೆಸಿರು ಬಿಡುತ್ತಾ ಇದ್ದಾನೆ. ಕೃಷ್ಣ 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 ಕೇಳಿ ಕೇಳಿ ನನ್ನ ಕಿವಿ ತೂತು ಬಿದ್ದು ಹೋದವು. ಯಾರು ಯಾರು ಈ ಕೃಷ್ಣ? ಹಾಲು ಕಡಲು ಹೋದ ಕೂದಲಿಯ ರಕ್ತ ಹಿಡಿದನಂತೆ, ಸವಾರಿ ಮಾಡುವಂತ ಬೆನ್ನೊಡ್ಡಿದ ಶಕಟನ ಸೊಂಟಾನೆ ಮುರಿದನಂತೆ, ತೃಣವಂತಾಟದ ಬುಗುಲಿಯಾಗಿ ಹೋದ, ನೇಣುಕ ಬೇಲದ ಹಣ್ಣು ಬಡಿಯೋ ಬಡಿಗೆಯಾದ, ಗೋವಂತನ ಬೆಟ್ಟೆಯ ಕಸ್ತಿ ಛತ್ರಿಯಾಗಿ ಹೋಯಿತು. ಯಾರು ಯಾರು ಈ ಕೃಷ್ಣ? ಈ ಗೊಲ್ಲರಪುರನಿಗೆ ಈ ಪಟ್ಟಿ ಶಕ್ತಿನ? ಎಲ್ಲಿಂದ ಬಂತು ಈ ಶಕ್ತಿ? ಯಾರು ಕೊಟ್ಟರು ಈ ಶಕ್ತಿ? ನಮ್ಮ ಗೂಢಚಾರರು ಶೋಧನೆ ಮಾಡ್ತಿದ್ದಾರೆ ಒಡೆಯ. ನಮ್ಮ ಗೂಢಚಾರರು ಶೋಧನೆ ಮಾಡ್ತಿದ್ದಾರೆ ಒಡೆಯ. ಎಷ್ಟು ದಿನ ಶೋಧನೆ ಮಾಡೋದು? ಬೆಂಕಿ ಕೈ ಇಟ್ಟರೆ ತಕ್ಷಣ ಸುಡುತ್ತೆ, ಹಾವು ಕಾಲಿಟ್ಟರೆ ತಕ್ಷಣ ಕಚ್ಚುತ್ತೆ. ಶೋಧನೆ ಮಾಡ್ತಾರಂತೆ ಶೋಧನೆ. ನಿಮ್ಮ ಮಗಕ್ಕೆ ಮಂಗಳಾರತಿ ಅಂತ ಕತ್ತಿಕ್ಕಿಕೊಳ್ಳುತ್ತಾ ಮಾಹಿತಿ ಸಂಗ್ರಹ ಕೊನೆ ಹಂತಕ್ಕೆ ಒಡೆಯ. ಕೊನೆ ಹಂತಕ್ಕೆ ಬರ್ಲಿ ಬಿಡಿ, ಬೇಜಾರು ಮಾಡ್ಕೊಂಬೇಡಿ. ಇವರೇ ನಾನು ಹೇಳಿದ್ನಲ್ಲ ಆ ಇಬ್ರು. ಇವರೇ ಒಡೆಯ. ಇವ ಶೈಲಿಕ, ಅವ ದುರ್ವಿಧ. ನಮಸ್ಕಾರ ಅನ್ನದಾತ. ಇದು ನಿಮ್ಮ ಕೈಯಲ್ಲ, ನಿಮ್ಮ ಕಾಲು. ಇದು ಕಾಲಲ್ಲ, ಎಕಡ. ಬಲೆ ತಮಾಷೆ ಕಂಡ್ರಿ ನೀವು. ಇದು ಕೈಯಲ್ಲ, ಕಾಲು ಅಲ್ಲ, ಎಕಡನೂ ಅಲ್ಲ. ಯಮಪಾಶ ತಿಳ್ಕೊಳ್ಳಿ. ಏರ್ಪಾಡೆಲ್ಲ ಆಗಿದೆಯಾ? ಆಗಿದೆ ಒಡೆಯ. ಸಾಹೇಬರು ಬಂದು ಕೂತು ಪ್ರಾರಂಭಿಸಿದ್ದಾರೆ. ಹೌದು ಒಡೆಯ. ಕ್ರೀಡಾಂಗಣಕ್ಕೆ ಇರೋದು ಒಂದೇ ಬಾಗಿಲು. ಬಾಗಿಲು ಮಾಡಿದ ಕಾಮನಿಗೆ ಕಿರುಗತ್ತಿ ಅಲಂಕಾರ, ಬಾಗಿಲು ಮಾಡಿದ ಕಾಮನಿನ ಮೇಲೆ ಗಾಜಿನ ರಾಜಗೋಪುರ. ಅದೇನಾದ್ರೂ ತಲೆ ಮೇಲೆ ಬಿತ್ತು ಅಂದ್ರೆ ಶ್ರೀಮದ್ ರಮಾರಮಣ ಗೋವಿಂದ ಗೋವಿಂದ. ಆದ್ರೆ ಅದು ತಲೆ ಮೇಲೆ ಬೀಳ್ಬೇಕಲ್ಲ? ಬೀಳತ್ತೆ. ಇಡೀ ರಚನೆ ಒಂದು ಸಣ್ಣ ಕೀಳಿನ ಮೇಲೆ ನಿಂತಿದೆ. ಅದು ಬಿದ್ದರೆ ಮುಗಿದು ಕತೆ. ಹಬ್ಬ, ಒಳ್ಳೆ ರಾಕ್ಷಸ ಕಂಡ್ರಿ ನೀವು. ಏನ್ ಬುದ್ಧಿ, ಏನ್ ಕತೆ? ಆ ಪಿಳ್ಳಂಗೋವಿ ಕೃಷ್ಣ ಈ ಬಾಗಿಲಲ್ಲಿ ತಾನೇ ಬರ್ಬೇಕು. ಬೇರೆ ದಾರಿನೇ ಇಲ್ಲ ಅಂತೀರಿ, ನಾನ್ ತಲೆ ತಿಂತೀರಿ. ನಿಮಗೆ ತಲೆ ಇದೆಯೇನ್ರಿ? ಆದರೆ ಒಡೆಯ, ಇನ್ನೊಂದಾಗ್ಲೂ ಇಡಿ. ಇನ್ನೊಂದಲ್ಲ. ಎಲ್ರು ಬರೋ ಬಾಗಿಲಲ್ಲಿ ನಾನ್ ಬರಕ್ಕಾಗುತ್ತಾ ಮತ್ತೆ? ಆದರೆ ಒಡೆಯ, ನಿಮ್ ಗುರುಡೆ ಒಡೆಯ, ಸರ್ಗೊಳೆಯ ಆಚೆ. ಏ ನಿನ್ ಬಾಯಿ ಕಡೆ. ಅಪ್ಪಣೆ ಆಗೋಬೇಕು ಅನ್ನೋದಾತ. ನಮ್ಮ ಬಟ್ಟದ ಆನೆ ಹೇಗಿದೆ ಹೇಳು? ಏನೋ ಇದರ ಹೆಸರು? ಕುವಲಯ ಅಪ್ಪಿಡ, ಕುವಲಯ ಅಪ್ಪಿಡ. ಔಷಧ ಬದ್ದ ಎಲ್ಲ ಮಾಡಿದ್ದೀನಿ. ಹಳದಿ ಬಣ್ಣ ನೋಡಿದ್ರೆ ಸಾಕು, ಗೀ ಅಂತ ಮೈ ಮೇಲೆ ಬಿದ್ದುತ್ತೆ. ಬೀಳ್ಬೇಕು. ಕೆಲಸ ಆದ್ಮೇಲೆ ಮದ್ದು ಹಚ್ಚಿ ಸುಟ್ಬಿಡಿ ಅದನ್ನು. ಏನಾದ್ರೂ ದಾಂಧೆ ಮಾಡಿತ್ತು. ಮಕ್ಳು ಮರಿ ಇರ್ತಾವೆ ಪಾಪ ಅಲ್ವಾ ಮತ್ತೆ? ನೀವೇ ನೋಡಿ. ಸ್ವಲ್ಪ ಇರಿ. ನಮ್ಮೂರಲ್ಲಿ ಕಿವಿಕ್ಕೂ ಕಮಕ್ ಅಂದ್ರೆ ಕೊಯ್ದು ಮೊಟ್ಟು ಯಾರಿಗೂ ಗೊತ್ತಾಗಬಾರ್ದು. ಇದು ಕೈಯಲ್ಲ, ಕಾಲು ಅಲ್ಲ. ಬಲೆ ತಮಾಷೆ ಕಂಡ್ರಿ ನೀವು. ಶೈಲಿಕಾದರು ಇಂದು ಹಿಂದಕ್ಕೆ ಸರಿದು ನಿರ್ಗಮಿಸುತ್ತಾರೆ. ಮಂತ್ರಿ, ಇವರ ಮೇಲೂ ಒಂದು ಕಣ್ಣಿಡು. ರಾಜಕೀಯದಲ್ಲಿ ನೀನು ಯಾರು ನಂಬಬಾರ್ದು. ನಿನ್ನನ್ನು ನೀನು ಕೂಡ. ಹೋಗಿ ಆಸನದ ಮೇಲೆ ಕೂತು ಕಾಲು ನೀಡಿ ಅಂಗಾಲು ಆಡಿಸುತ್ತಾ, ಬಾಯಲ್ಲಿ ಕೂತ್ಕೋ. ಇರ್ಲಿ ಬುದ್ಧಿ. ಏನಿರ್ಬೇಕ್ರಿ? ತಲೆಯಲ್ಲಿ ಕೊಂಚ ಮಾಂಸ ಇರ್ಬೇಕು. ನೀವ್ ನೋಡಿದ್ರೇನ್ರಿ? ಏನಂದ್ರಿ ಒಡೆಯ? ಆ ಕೃಷ್ಣನ ನೀವ್ ನೋಡಿದ್ರೇನ್ರಿ? ನೋಡ್ದೆ ಒಡೆಯ. ಹೇಗಿದ್ದಾನ್ರಿ ಆ ಪಟ್ಟಿಂಗ? ಇದ್ದಾನೆ ಒಡೆಯ. ಇದ್ದಾನೆ ಗೊತ್ತು. ಅವ ಯಾರ ಹಾಗೆ ಇದ್ದಾನೆ ಅಂದ್ರೆ ತಾವು ಹೇಳಿದ್ದು? ಹೊಟ್ಟೆಯಲ್ಲಿ ಹುಟ್ಟಿದರೆ ಏನಾದ್ರೂ ಹೋಲಿಕೆ ಇರ್ಬೇಕು ತಾನೆ. ಈಗ ನೋಡಿ, ನನ್ನ ಕೈ ಬೆರಳೆಲ್ಲ ನನ್ನ ಅಪ್ಪನದೇ. ವಸುದೇವ ದೇವಕಿ ಹೋಲಿಕೆ ಏನೂ ಕಾಣಲಿಲ್ಲ. ಆದ್ರೆ ಈ ಕೈ ಮಾತ್ರ ಹೀಗೆ ಕಾಣ್ತು. ಎಲ್ಲ ಇವನ ಮಕ್ಕಳು ಸೋದರ ಮಾವನನ್ನ ಹೋಲ್ತವೇನ್ರಿ? ವಸುದೇವ ದೇವಕಿಯರನ್ನು ಕಂಸ ಬಂಧಿಸಿಟ್ಟಿರುವ ಸ್ಥಳ ಶೃಂಗಾರೆಯಲ್ಲಿದ್ದಾರೆ. ದೇವಕಿ ವಾತಾಯನದ ಬಳಿ ನಿಂತಿದ್ದಾಳೆ. ವಸುದೇವ ಚಿಂತಾಮಗ್ನಾಗಿ ನಿಂತಿದ್ದಾನೆ. ಹೇಳಿದ ಎದೆಯಿಂದ ಬೆಳೆದಿದ್ದಾರೆ ಅಂತ ಆಯ್ತು. ಮಕ್ಕಳು 16 ವರ್ಷ ಆಯ್ತು. ಮಕ್ಕಳನ್ನು ನೋಡಿ ಅಪ್ಪ ಅಮ್ಮನಿರು ದಿನ ಚುರು ಬೆಳೆಯುತ್ತಾರೆ. ಮಕ್ಕಳನ್ನು ನೋಡುವ ಅಪ್ಪ ಅಮ್ಮನಿರು ಪುಣ್ಯವೇ ಪುಣ್ಯ. ಮಕ್ಕಳನ್ನು ಆಡಿಸಲಿಲ್ಲ, ಆರೈಕೆ ಮಾಡಲಿಲ್ಲ, ಜೊತೆ ಮಾಡಲಿಲ್ಲ. ವಸುದೇವ ಮಾತನಾಡುತ್ತಿರುವಾಗ ಬಾಗಿಲು ಬಡಿಯುವ ಸದ್ದು. ತಕ್ಷಣ ಕಣ್ಣೊರೆಸಿಕೊಂಡು, ನೋಡಿ ಯಾರೋ ಬಂದ ಹಾಗಿದೆ. ಓ ಮಹಾರಾಜ, ಬಾ ಬಾ. ಕೈ ಬಿಚ್ಚಿ ಮಡಚಿ ಮಾಡುತ್ತಾ, ನಿದ್ದೆ ಬಂತ ಬಾವ? ಬದ್ದೆ ಏನ್ ಮಾಡುತ್ತೆ? ಅರಸನ ಅಂಕೆ ಇಲ್ಲ, ದೆಬ್ಬದ ಕಾಟ ಇಲ್ಲ.
ಕೂತ್ಕೋ. ನನ್ನ ಮನೆಯಲ್ಲಿ ನನಗೆ ಉಪಚಾರ. ನನಗಂತೂ ರಾತ್ರಿ ಎಲ್ಲ ನಿದ್ದೆನೇ ಇಲ್ಲ. ರಾಜಕಾರನೇ ಹಾಗೆ 10 ಜನರ ಮಧ್ಯೆ ಕೂತಾಗ ಹೇಗೋ ಜೋಲಿ ಆಗಿಬೇಕಾಗಿದೆ. ನಿಪ್ಪದೆ ರೆಪ್ಪೆ ಮುಚ್ಚ. ಮೊದಲಿಂದಲೂ ಅಷ್ಟೇ, ಬಲೆ ತಮಾಷೆ ನೀನು. ಇನ್ನ ಕುಂಬಳ, ನಿನ್ನ ಕುಡಿಗಳು ಮಾತಾಡು ಮಹಾರಾಜ. ನೋಡಿದ್ಯಾ ಇನ್ನು ನನ್ನ ಮೇಲೆ ಅಸಮಾಧಾನ. ನನ್ನ ತಂಗಿ ಮೇಲೆ ನನಗೆ ಪ್ರೀತಿ ಇಲ್ಲ ಅನ್ಕೊಂಬೇಡ. ಸಂಕೋಲೆ ಹಾಕ್ಸಿದ್ದೀನಿ ನಿಜ, ಆದರೆ 100ಕ್ಕೆ 100 ಶುದ್ಧ ಅಪರಂಜಿದು. ಕತ್ತಿಗೆ 3 ಎಳೆ, ಕೈಗೆ 2 ಎಳೆ, ಕಾಲಿಗೆ 1 ಎಳೆ, ಎಲ್ಲಾ ಚಿನ್ನದೆ. 25 ವರ್ಷ ಆಯ್ತಲ್ವಾ ಮಾಡಿಸಿ, ಸ್ವಲ್ಪ ಆದರೂ ಕಪ್ಪಾಗಿದೆಯಾ? ಅದು ಪ್ರೀತಿ ಅಂದ್ರೆ. ಇವತ್ತು ಮಥುರಾ ನಗರದಲ್ಲಿ ಧನುರ್ಯಾಗ ಮಹೋತ್ಸವ. ಎಲ್ಲ ಬೇರೆ ದೇಶದಿಂದ ಸಾಹಸಿಕರು ಬರುತ್ತಿದ್ದಾರೆ. ಏನ್ ಹುಚ್ಚ ಹುಡುಗರದ್ದು. ಇವತ್ತಾ ಬಿಲ್ಲ ಹಬ್ಬ. ಅದೃಷ್ಟವಂತರು ನೀವು. ಯಾಕೆ ನಿಮಗೆ ಗೊತ್ತಿಲ್ಲವಾ? ನೀವು ಅದೃಷ್ಟವಂತರು ನೀವು. ಹೊತ್ತಿಗೆ ಊಟ, ಹೊತ್ತಿಗೆ ನಿದ್ದೆ. ಬಿಸಿಲಲ್ಲಿ ಬೇಯೋ ಆಗಿಲ್ಲ, ಮಳೆಯಲ್ಲಿ ತೇಯೋ ಆಗಿಲ್ಲ. 4 ಗೋಡೆ ಮಧ್ಯ ನಿಮ್ಮದೇ ಒಂದು ಪ್ರಪಂಚ. ಒಂದು ನಣ ಕೂಡ ಒಳಗೆ ಹೋಗೋ ಆಗಿಲ್ಲ, ಒಂದು ನಣ ಕೂಡ ಹೊರಗೆ ಬರೋ ಹಾಗಿಲ್ಲ. ತಂಗಿ ಮೇಲೆ ನನಗೆ ಪ್ರೀತಿ ಇಲ್ಲ ಅನ್ಕೊಂಬೇಡ. ಸಂಕೋಲೆ ಹಾಕ್ಸಿದ್ದೀನಿ ನಿಜ, ಆದರೆ 100ಕ್ಕೆ 100 ಶುದ್ಧ ಅಪರಂಜಿದು. ಕತ್ತಿಗೆ 3 ಎಳೆ, ಕೈಗೆ 2 ಎಳೆ, ಕಾಲಿಗೆ 1 ಎಳೆ, ಎಲ್ಲಾ ಚಿನ್ನದೆ. 25 ವರ್ಷ ಆಯ್ತಲ್ವಾ ಮಾಡಿಸಿ, ಸ್ವಲ್ಪ ಆದರೂ ಕಪ್ಪಾಗಿದೆಯಾ? ಅದು ಪ್ರೀತಿ ಅಂದ್ರೆ. ಇವತ್ತು ಮಥುರಾ ನಗರದಲ್ಲಿ ಧನುರ್ಯಾಗ ಮಹೋತ್ಸವ. ಎಲ್ಲ ಬೇರೆ ದೇಶದಿಂದ ಸಾಹಸಿಕರು ಬರುತ್ತಿದ್ದಾರೆ. ಏನ್ ಹುಚ್ಚ ಹುಡುಗರದ್ದು. ಇವತ್ತಾ ಬಿಲ್ಲ ಹಬ್ಬ. ಅದೃಷ್ಟವಂತರು ನೀವು. ಯಾಕೆ ನಿಮಗೆ ಗೊತ್ತಿಲ್ಲವಾ? ಅದೃಷ್ಟವಂತರು ನೀವು. ನೀವು ಅದೃಷ್ಟವಂತರು ನೀವು. ಹೊತ್ತಿಗೆ ಊಟ, ಹೊತ್ತಿಗೆ ನಿದ್ದೆ. ಬಿಸಿಲಲ್ಲಿ ಬೇಯೋ ಆಗಿಲ್ಲ, ಮಳೆಯಲ್ಲಿ ತೇಯೋ ಆಗಿಲ್ಲ. 4 ಗೋಡೆ ಮಧ್ಯ ನಿಮ್ಮದೇ ಒಂದು ಪ್ರಪಂಚ. ಒಂದು ನಣ ಕೂಡ ಒಳಗೆ ಹೋಗೋ ಆಗಿಲ್ಲ, ಒಂದು ನಣ ಕೂಡ ಹೊರಗೆ ಬರೋ ಹಾಗಿಲ್ಲ. ಆದ್ರೂ ಮುಪ್ಪ ಸೆರೆಮನೆಗೆ ಬಂದೇ ಬಿಡ್ತು. ನೆಮ್ಮದಿ ಸೆರೆಮನೆಯಿಂದ ಹೊರಗೆ. ಆದ್ರೂ ದೇವಕಿ ಬಯಲಲ್ಲಿದ್ದು ಸ್ವತಂತ್ರರು. ಆದ್ರೂ ದೇವಕಿ ಬಂಧನದಲ್ಲಿದ್ದು ಸ್ವತಂತ್ರರು, ಬಯಲಲ್ಲಿದ್ದು ಬಂದಿಗಳು. ಎಲ್ಲಿ ಹೋದರೂ ಅಂಗರಕ್ಷಕರ ಪೀಡೆ. ನಿಶ್ಚಿತವಾಗಿ ಊಟ ಮಾಡೋ ಆಗಿಲ್ಲ, ನಿಶ್ಚಿತವಾಗಿ ನಿದ್ದೆ ಮಾಡೋ ಆಗಿಲ್ಲ. ಕಣ್ಣು ಮುಚ್ಚಿದರೆ ತಕಪಕ್ಕ ಕುಣಿತ. ನಾನು ಕೊಂದ ಮಕ್ಕಳೇ ನನ್ನ ಕಣ್ಣು ಮುಂದೆ ಬರ್ತವೆ. 16 ವರ್ಷದ ಹಿಂದೆ ಅಷ್ಟಮಿ ರಾತ್ರಿ. ಅದೆಷ್ಟು ಅಂತ ಅವನ್ನು ಕೊಲ್ಲಿಸಲಿ. ದೇಶದಲ್ಲಿ ಎಷ್ಟು ಮಕ್ಕಳು ಹುಟ್ಟಿದವು, ಆದ್ರೆ ಒಂದು ಮಗುನ ಮಾತ್ರ ಇನ್ನೂ ಕೊಲ್ಲಲಿಕ್ಕೆ ಆಗಿಲ್ಲ. ಅವನೇ ಆ ಗೊಲ್ಲರ ಪಿಳ್ಳಂಗೋವಿ ಕೃಷ್ಣ. ಕೊಲ್ಲಲಿಕ್ಕೆ ಬಂದವರನ್ನೆಲ್ಲ ಅವನೇ ಕೊಂದು ಬಿಟ್ಟ. ದೇವಕಿಯ ಭುಜ ಹಿಡಿದು ಕಂಸ ಆವೇಶದಿಂದ ಅಲಗಿಸುತ್ತಾ, ಹೇಳು ದೇವಕಿ, ಎಲ್ಲಿ ಬಚ್ಚಿಟ್ಟಿದ್ದೀಯ? ಹೇಳು. ನಾನು ನಿಜ ಹೇಳಿದ್ರೆ ನೀನು ನಂಬೋದಿಲ್ಲ. ದೇವಕಿ, ಹೇಳು ದೇವಕಿ, ಹೇಳು ನಿನ್ನ ಮಾತು ನಂಬ್ತೀನಿ. ಹೇಳು. ಬಚ್ಚಿಟ್ಟಿದ್ದು ನಿಜ. 9 ತಿಂಗಳು ಇಲ್ಲೇ ಬಚ್ಚಿಟ್ಟಿದ್ದೆ ಮಗುನ. ಮತ್ತೆ ಅದೇ ಮಗಳೇ ಹೇಳೆ. 16 ವರ್ಷದ ಹಿಂದೆ ಅಷ್ಟಮಿ ರಾತ್ರಿ. ಅದೆಷ್ಟು ಅಂತ ಅವನ್ನು ಕೊಲಿಸಲಿ. ಲಕ್ಷ ಮಕ್ಕಳನ್ನು. ರಂಗದ ತುಂಬ ಎಳೆ ಮಕ್ಕಳ ಆಕ್ರಂದನ. ವಸುದೇವ ದೇವಕಿ ಕಿವಿ ಮುಚ್ಚಿಕೊಳ್ಳುತ್ತಾರೆ. ಕಂಸ ಗಹಿಗಹಿಸಿ ನಗುತ್ತಾ, ಆದ್ರೆ ಒಂದು ಮಗುನ ಮಾತ್ರ ಕೊಲ್ಲಲಿಕ್ಕೆ ಆಗಿಲ್ಲ. ಅವನೇ ಆ ಗೋಕುಲರ ಗೊಲ್ಲರ ಪಿಳ್ಳಂಗೋವಿ ಕೃಷ್ಣ. ಕೊಲ್ಲಲಿಕ್ಕೆ ಬಂದವರನ್ನೆಲ್ಲ ಅವನೇ ಕೊಂದು ಬಿಟ್ಟ. ಆ ಕೃಷ್ಣನ ಅಪ್ಪ ನಂದ, ನಿನ್ನ ಗಂಡನ ಬಾಲ್ಯ ಸ್ನೇಹಿತ, ಪರಮಾಪ್ತ, ಪ್ರಾಣಮಿತ್ರ. ನಿನ್ನ ಮೊದಲನೇ ಹೆಂಡತಿ ರೋಹಿಣಿ, ಅವಳ ಪಿಳ್ಳೆ ಬಲರಾಮ. ಅವರು ಮನೆಯಲ್ಲೇ ಇರೋದು. ಅರಮನೆ ಕವಳಕ್ಕೆ ಕತ್ರಿ ಹಾಕೋಕೆ ಬಂದು ಇದ್ಕೊಳ್ಳಿ ಅಲ್ಲೇ ಅಂತ ಸುಮ್ಮನೆ ಇದ್ದೆ. ಈಗ ನೀವೆಲ್ಲ ಕೂಡಿ ಏನೋ ಮಸಲತ್ತು ಮಾಡ್ತಿರೋ ಹಾಗಿದೆ. ಇಬ್ಬರನ್ನು ನೋಡುತ್ತಾ ತಗ್ಗಿದ ದನಿಯಲ್ಲಿ, ನಿಮ್ಮ ಮಗನೇ ಇರ್ಬೇಕು ಏನು? ನಿಮ್ಮ ಮಗನೇ ಅವನು. ನನ್ನ ಸೋದರಳಿಯ ಅವನು. ಸುಳ್ಳು. ಕೃಷ್ಣ ನಮ್ಮ ಮಗ ಅಲ್ಲ. ಕೃಷ್ಣ ಯಶೋದೆ ಮಗ. ಕೃಷ್ಣ ನಂದನ ಮಗ. ನಮ್ಮ ಮಗ ಅಲ್ಲ. ಕೃಷ್ಣ ನಮ್ಮ ಮಗ ಅಲ್ಲ. ಸಮಾಧಾನ ಧ್ವನಿಯಲ್ಲಿ, ಕೃಷ್ಣ ನಿಮ್ಮ ಮಗ ಅಲ್ಲ. ಸರಿ, ಮತ್ತೆ ಕೃಷ್ಣ ನಿಮ್ಮ ಮಗ ಅಲ್ಲ. ದುಡು ಬಾಗಿಲ ಬಳಿ ಹೋಗಿ ಗಕ್ಕನೆ ತಿರುಗಿ ನೋಡಿ, ಅಂದ್ಮೇಲೆ ಅವನನ್ನು ಕೊಂದೆ. ನಿಮಗೇನು ಬೇಜಾರಿಲ್ಲ ಅಲ್ವಾ? ರಂಗದಲ್ಲಿ ಕತ್ತಲು.